ಹೊಸ ಬೈಕ್ ಪಾರ್ಟಿ ಎಲ್ಲ ಒಂದು ರೌಂಡ್ ಆಗಿದ್ ಬರುವ ನಮ್ ತುಮಕೂರು ಹೆಣ್ಣು ಫುಲ್ ಸಣ್ಣ ಆಗ್ಬಿಟ್ಟದೆ ಕಣಮ್ಮ. ಅಲ್ಲಿ ತುಮಕೂರಲ್ಲಿ ನೆಮ್ಮದಿಯಾಗಿತ್ತು ಪಾಪ, ತಿರ್ಗಾಟ ತುಮಕೂರಲ್ಲಿ ನೆಮ್ಮದಿಯಾಗಿತ್ತು. ಇವಾಗ ನಮ್ಮ ಅಜ್ಜಿ ಪ್ರೀತಿ ಎಂತ ಪ್ರೀತಿ ಅಂದ್ರೆ ಏನು ಬೇಡ ಅಂದ್ರು ಜಲ್ದಿ ಅಕ್ಕಿ ಕುಗ್ಸಿ ಇಲ್ಲಿ ನೋಡಿ ನಮ್ಮ ಅಕ್ಕನ ಕೈಲಿ ಒಂದು ಹಾಫ್ ಬಾಯ್ಲ್ ಹಾಕ್ಸಿ ನೇಪಾಳದಲ್ಲಿ ಈ ದುಬೈಯಲ್ಲಿ ಎಣ್ಣೆ ಚೆನ್ನಾಗಿರ್ತದೆ ಕಣ. ದುಬೈ ಎಣ್ಣೆ ಅಂದ್ರೆ ಫೇಮಸ್ ಅಣ್ಣ, ಸೀರಿಯಸ್ ಆಗಿ ಎಣ್ಣೆ ಚೆನ್ನಾಗಿರೋದು ಅದೆಲ್ಲಿ ಅಂತಿದ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಡಿಂಗ್ ಮಾಡಿಸ್ಬೇಕು ಅನಿಸ್ತದೆ ಗೈಸ್. ಇವಾಗ ಕಾಲೇಜಿಗೆ ಬಂದವನಿ, ನಾನು ನನ್ನ ಫ್ರೆಂಡ್ ಇಸ್ರಾರು ಕಾಲೇಜಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಬರೀ ಬೆಳಗಿನ ಜಾವ ದಿವಸ ನಾನು ಇಸ್ರಾರು ಹೋಗೋದು ಬರೀ ಒಂದು ಕ್ಲಾಸ್ ಮುಗಿದಾಗಿರ್ತೀವಿ, ಎರಡನೇ ಕ್ಲಾಸ್ ಹೋಗ್ತೀವಿ, ಎರಡನೇ ಕ್ಲಾಸು ಅರ್ಧ ಕ್ಲಾಸ್ ಲೇಟ್ ಆಗಿ ಹೋಗಿರ್ತೀವಿ. ನೀವು ಉದಾರ ಆಗಲ್ಲ ಬಿಡಿ. ಮಿಸ್ ಲೇಟ್ ಅಂತ ಮಿಸ್ ರೀಸನ್ ಏನು ಲೇಟ್ ಆಗಿ ಬರೋಕೆ ಅಂತಾನೆ, ಈ ನನ್ನ ಮಗ ಬಸ್ಸು ಅಂತಾನೆ, ಇವ್ರು ನಾಟ್ ಕಮಿಂಗ್ ಬೈ ಬಸ್ ಐನೋ ಅಂತಾರೆ. ಮುಗಿಸ್ಕೊ ಕಾಲೇಜ್ ಒಳಗಾಗದೆ. ಬನ್ನಿ ಇವಾಗ ಹೆಂಗಿದ್ರು ಮುಗಿಸ್ಕೊಂತೀವಿ, ಕ್ಲಾಸ್ಗೆ ಹೋಗೋ. ಇವಾಗ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಾಯ್ತು, ಕ್ಲಾಸ್ ಮುಗೀತು. ಇವಾಗ ಯಾವ್ದಾದ್ರು ಫಿಲಮ್ ಹೋಗುವ ಅಂತ ಅಂದ್ಬಿಟ್ಟು ಪ್ಲಾನ್ ಆಗ್ತೀವಿ. ನಾನು ಇಷ್ಟರು KD ಪಿಕ್ಚರ್ ರಿಲೀಸ್ ಆಗೋದಲ್ಲ, ಅಲ್ಲಿ ಹೋಗುವ ಅಂತ ಅಂದ್ಬಿಟ್ಟು. ಈ ನನ್ನ ಮಗನಿಗೆ ಎಷ್ಟು ಕೊಬ್ಬಿರಬಹುದು. ಮತ್ತೆ ಅಪ್ಪಿ ಎಲ್ಲಿ ಅಂತ ಕೇಳ್ತಿದ್ರಲ್ಲ, ಅಪ್ಪಿ ನೇಪಾಳಲ್ಲಿ ಅವಳೆ. ಅಂದ್ರೆ ಅವಳು ಟ್ರಿಪ್ ಹೋಗಿ ಎತ್ತದ್ರ ಒಂದು ವಾರ ಆಯ್ತು ಬತ್ತು. ಇನ್ನೂ ಒಂದು 4-5 ದಿವಸ ಆಯ್ತದೆ ಬರೋದು. ಅವಳು 15-16 ದಿವಸ ಟ್ರಿಪ್ ಹೋಗಿರೋದು. ಯಾವುದೋ ಒಂದು ಮಾಲ್ಗೆ ಬಂದವಿ ಮೂವಿ ನೋಡೋಕೆ ಅಂತ ಅಂದ್ಬಿಟ್ಟು. ಬನ್ನಿ ಹೋಗುವ. ಗೈಸ್ ಮೂವಿ ಮುಗೀತು. What do you say, sir? Why you come there? Why you come here? He is asking. Wedding. Yeah. Okay. ಗೈಸ್ KD ಮೂವಿ ನೋಡ್ಕೊ ಬಂದಾಯ್ತು. ಆ ಮೂವಿ ಬಗ್ಗೆ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡೋರೆ, ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಹೇಳಿದೆ. ಮತ್ತೆ ಇವಾಗ ನಾನು ನಮ್ಮ ಅಜ್ಜಿ ಹಟ್ಟಿಗೆ ಬಂದವನೇ. ಇಲ್ಲಿ ನೋಡಿ ಇದೆ. ಜಾಸ್ತಿ ಏನಾದ್ರು ಹೇಳಕ್ ಹೋಯ್ತು ಅಂದ್ರೆ ಮೂವಿ ಬಗ್ಗೆ ಇವ್ನು ಪ್ರಮೋಷನ್ ಮಾಡ್ತವನೆ ಅಂತ ಅನ್ಕೊಬಿಡ್ತದೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಹೇಳಕ್ ಹೋಗಿಲ್ಲ ಅಷ್ಟೇ. ಇವಾಗ ನಮ್ಮ ಅಜ್ಜಿ ಹಟ್ಟಿಗೆ ಬಂದವನಿ, ಯಾಕಂದ್ರೆ ತೆಂಗಿನಕಾಯಿ ಇಸ್ಕೋಬೇಕು, ಅದಕ್ಕೋಸ್ಕರ. ನಿಂಗಮ್ಮ ನಿನ್ನ ಮೇಲೆ ಎತ್ತಪ್ಪೈತಿರು ಪಿಕ್ಚರ್ ಗೊಂಡೋಗಿ ತಾತ ಏನ್ ಸಮಾಚಾರ? ಡೈಲಿಯಲ್ಲಿ ಇವತ್ತು ರಿಲೀಸ್ ಆಗಿತ್ತಲ್ಲ KD ಪಿಕ್ಚರು. ಏನ್ ಸಮಾಚಾರ? ಧ್ರುವಸರ ಜೋರ್ದು ಕಾಯಿ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು. ಛೋಟಾ ಏನೆಲ್ಲ ಸಮಾಚಾರ? ತೋಟ ಗೈಸ್ ನಮ್ಮ ಅಜ್ಜಿ ಪ್ರೀತಿ ಎಂತ ಪ್ರೀತಿ ಅಂದ್ರೆ ಏನು ಬೇಡ ಅಂದ್ರು ಜಲ್ದಿ ಅಕ್ಕಿ ಕುಗ್ಸಿ ಇಲ್ಲಿ ನೋಡಿ ನಮ್ಮ ಅಕ್ಕನ ಕೈಲಿ ಒಂದು ಹಾಫ್ ಬಾಯ್ಲ್ ಹಾಕ್ಸಿ. ನಮ್ಮ ಅಕ್ಕ ನಾನೇ ಮಾಡಿದ್ಲು, ನಾನೇ ಕುಗ್ಸಿದ್ದ. ನೀ ಕುಗ್ಸಿದ್ದಲ್ಲ ಅಂತ ಕಣವ, ಇನ್ನೊಬ್ಬ ಕುಗ್ಸಿದ್ರು ಅಂತ. ಅದಾದ್ರೂ ಸ್ಟೌರ್ ಮನೆ ಅಂತ ಬಂದಾಗ ಇಲ್ಲಿ ನೋಡಿ ಹೆಂಗ್ ಫೀಲ್ ಆಯ್ತದ ನನಗೆ. ಯಾವುದೇ ತರ ಬೇರೆಯವ್ರ ಮನೆಗೆ ಬಂದಿದೆ ಆ ತರ ಏನು ಫೀಲ್ ಆಗಲ್ಲ ಅನ್ಕೊಳ್ರಿ. ಕೆಲವೊಬ್ರಿಗೆ ಅವ್ರ ಅಜ್ಜಿ ಮನೆಗೆ ಹಿಂಗೆ ಹೋಗೋದು ಬೇಜಾರಾಯ್ತು, ಬಟ್ ನಂಗೆ ಯಾವತ್ತೂ ಈ ಥರ ಬೇಜಾರು ಮಾಡಿದ್ದಿಲ್ಲ. ಒಂದು ದಿವಸನೂ ಒಂಚೂರು ಬೇಜಾರು ಮಾಡಿಲ್ಲ ಅನ್ಕೊಳ್ಳಿ. ನಮ್ಮ ಮಾವನ ಹೆಂಡತಿ ಆಗಿರ್ಬೋದು, ನಮ್ಮ ಮಾವದಿರ ಹೆಂಡ್ತಿರು ಯಾರು ಏನು ಬೇಜಾರು ಮಾಡಿಲ್ಲ ಅನ್ಕೊಳ್ಳಿ. ಇವಾಗ ಬನ್ನಿ ಹಾಫ್ ಹೇಳ್ತೀನವ. ಗೈಸ್ ಊಟ ಎಲ್ಲ ಮುಗೀತು, ಒಳ್ಳೆ ಊಟ ಆಯ್ತು ಅನ್ಕೊಳ್ರಿ, ಭರ್ಜರಿ ಊಟ. ಅವ ಬಜ್ಜಿ ಕಣವ. ಹಾ ಸರಿ ತಾತ ಬರ್ತೀನಿ. ಅಕ್ಕ ಬಾಯ್. ಹಾ ಬಾಯ್. ಹಾ ಗೈಸ್ ಒಟ್ಟಿಗೆ ಬಂದೆ. ಅಪ್ಪಯ್ಯ ಏನಪ್ಪ ಹೋಗಿದ್ಯಲ್ಲ? ಓವರಟ್ಟಿಗೆ ಹೋಗಿದ್ನಲ್ಲಪ್ಪ ಕಾಯತ್ಕ ಬರಕ್ಕೆ ಅಂದ್ಬಿಟ್ಟು. ಸಸಿಕ್ಕಲ್ಲ ಚಿನ್ನು ಮಗಳೇ, ಇನ್ನು ನಮ್ಮ ಅಟ್ಲಿ ಇಡ್ತಿರೈತವ್ರೆ. ಯಾರಿಗೂ ಇಟ್ಕೊಟ್ಟಿಲ್ಲ ನಮ್ಮವ ಇನ್ನೂ. ನಂಗೆ ಗೊತ್ತಿತ್ತು ಈ ಡೈಲಾಗ್ ಬರ್ತದೆ ಅಂತ ಅನ್ಬಿಟ್ಟು ಬೆಳಗ್ಗೆಯಿಂದ ಒತ್ತಾರಿಂದ ಕುಡಿಸ್ಬಿಟ್ಟು ಹೋಗಿದ್ದೀನಿ ನೀನು. ಬೆಳಗ್ಗೆಯಿಂದ ಮನೆ ಕಸ ಗುಡಿಸಿ, ಮನೆ ಒರೆಸಿ, ಗಿರ್ಸಿ ಬರ್ಸಿ, ಹಂಗೆ ಹಿಂಗೆ ರೆಸ್ಪೆಕ್ಟ್ ಇಲ್ಲ ಮಿಸ್ ನಮ್ಮ ಅಟ್ಲಿ. ಹಟ್ಟಿಗೆ ಬಂದ್ರೆ ಹಟ್ಟಿ ನಾಚ್ಕೋಗಿ ಕೈಕಲ್ ತೊಳ್ಕೊ ಅಂತಾರೆ. ಗೈಸ್ ಇವಾಗ ಬಟ್ಟೆ ಬಿಸಾಕ್ಬಿಟ್ಟು ನೆಮ್ಮದಿಯಾಗಿ ಹೋಗ್ಬಿಟ್ಟು ಮಲ್ಕೊಬಿಡ್ತೀನಿ. ಕಂಟೆಂಟ್ ನಾಳೆ ಮಾಡ್ತೀನಿ, ಒಳ್ಳೆ ಸೈಕ್ ಕಂಟೆಂಟ್ ಪ್ಲಾನ್ ಮಾಡ್ತೀನಿ ನಾಳೆ. ಕಿತ್ತೋದವಳೆ ನೀನ್ ಯಾವಾಗ RCB ಮ್ಯಾಚ್ ನೋಡ್ಬೇಕು ಅಂದ್ಯಾ? ಗುಡ್ರನ್ ಗಾಡಿ ಅಲ್ಲ ಗೈಸ್. ಇವಾಗ ನಮ್ ವಿಜಿ ಹೊಸ ಗಾಡಿ ತಗೊಂಡವನೆ ಗೈಸ್. ವಿಜಿಸ್ ನ್ಯೂ ಬೈಕ್ ಇದೆ. ಕಂಗ್ರಾಚುಲೇಷನ್ಸ್ ವಿಜಯ್.
ವಿಜಿನ್ ಹೊಸ ಬೈಕ್ ಪಾರ್ಟಿ ಎಲ್ಲ ಒಂದ್ ರೌಂಡ್ ಆಗಿದ್ ಬರುವ ಈಗ ಎಲೆಕ್ಟ್ರಿಕ್ ಗಾಡಿ ತಗೊಂಡಿಯಲ್ಲ ಪೆಟ್ರೋಲ್ ಎಲೆಕ್ಟ್ರಿಕ್ ಎರಡು ಒಂದ್ ಕಡೆ ಹೋಗಿದ್ ಬರವ ಹತ್ತು ಸುಮ್ನೆ ಹತ್ತು $1,70,000 ವಿಜಯ್ ಏನ್ $1,70,000 ಎಡ್ತಿ $1,70,000 ಕೊಟ್ಟು ಗಾಡಿ ತಗೊಂಡವಳೆ. ಬನ್ನಿ ಇವಾಗ ನನ್ನ ಮಿಸ್ಸಸ್ ಜೊತೆ ಒಂದು ಗಾಡಿ ಲಾಂಗ್ ರೈಡ್ ಹೋಗುವ. ಗಮಿ ಅಲ್ಲ ಈ ನನ್ನ ಮಗ ಗಾಡಿ ತಗೊಂಡಿದ್ರೆ ಗೈಸ್ ಮೂರ್ ಜನ ಹಾಕಕ್ ಬಿಡ್ತಿದ್ನ ಇವನೇ ಅಂತ ತಿರ್ಗಂತೆ. ನೀವು ಏನಂತ ಹೇಳ್ತಾರ ಮಿಸ್ ಕಣಮಿ ಎಷ್ಟೊಂದ್ ದಿವಸ ಆಗಿದೆ. ಇವತ್ತು RCB ಮ್ಯಾಚು. ಈ ಮುದವಿ ಯಾವಾಗ ಮಗ ತೋರ್ಸ್ಕೊ ಬತ್ತೋ 140 ಏನೋ ಹೊಡೆದವ್ರು 8 ವಿಕೆಟ್ ಆಗ್ಬಿಟ್ಟವ್ರು. ಇನ್ನೊಂದು 2 ಓವರ್ ಅಷ್ಟೇ. ಇವಾಗ ಅದಕ್ಕೆ ಒಂದು ಲಾಂಗ್ ರೈಡ್ ಹೋಯ್ತಾವಿ ನಾನು ನನ್ನ ಮಿಸ್ಸಸ್ ಬೈಕ್ ರೈಡ್ ಅಲ್ಲಿ. ಬಿಸಿ ಎಷ್ಟಾಯ್ತು ಗಾಡಿಗೆ? ಗಾಡಿ ಜಸ್ಟ್ 180 ಆಯ್ತು. 180 ಲೋನ್ ಗೀನೆಲ್ಲ ಸೇರ್ಸ ಹೆಂಗೆ? ಎಲ್ಲ ಫುಲ್ ಕ್ಯಾಶ್ ಕಟ್ಬಿಟ್ಟಿ. ಫುಲ್ ಕ್ಯಾಶ್ ತಗೊಂಡಿರೋದಂತೆ ಗಾಡಿ ಏನೋ ಹೊಸ ಗಾಡಿ ಫುಲ್ ಮಿಂಚಿಂಗ್ ಅಣ್ಣ ಎಲ್ಲ ಎಡ್ತಿ ತಿರ್ಸು ಸಾಕೊಂಬುದಾವೆ. ಪೆಟ್ರೋಲ್ ಯಾರ ಅಲ್ಲ ಇವನ್ ಆಗಿರೋ ಮಗ ಕಾಳನೆ ಕಡ್ಕೊಯ್ತಿರಲ್ಲ ಬಿಡಿ ಹಿಂಗೆಲ್ಲ ರೌಂಡ್ ಕೊಂಡು ಬಿಜಿ ನೀನ್ ಸತ್ತೋದ್ರೆ ನನ್ನ ಮಗನ ಹೊಸ ಹಾಲ್ ಬತ್ತವ ಕಳ ನಿಂಗೆ ಹೊಸ ಹಾಲ್ ಬತ್ತವೆ ಹೊಸ ಕಣ್ಣು ಬರ್ತಾವಲ್ಲ. ಅಲ್ಲೂ ಇಟ್ಕಳ ನಂದ್ಯಾಕ್ಲಾ ಬಲ್ಕಿಟ್ರಿ ಕಣಪ್ಪ. ಬಿಸಿ ಹಾಕಕ್ ಹೋದ್ರ ನಾನೇನಪ್ಪ ಮಾಡ್ನೆ ಗೈಸ್. ಅಪ್ರಲ್ಲ ಗಾಡಿ ಅಪ್ರಿಲ್ ಇಲ್ಲ ಅಪ್ರಿಲಿಯಾ ಅಂತ ಗೈಸ್. ಈ ಹೊಸ ಗಾಡಿ ವಿಜಿಗೆ ಕಂಗ್ರಾಚುಲೇಷನ್ಸ್. ವಿಜಿ ಹೊಸ ಗಾಡಿ ತಗೊಂಡಿರೋದಕ್ಕೆ ಪಾರ್ಟಿ ಎಲ್ಲ ಮುದವಿ ಕೈ ಕೊಳ್ಳಾಯ್ತು. ಮನೇಲಿ ಉಪಚಾರನ ಮಾಡಿರ್ತಾರ. 2 ಮ್ಯಾಕಿಸ್ಕ ತಿನ್ಕ ಮನಿಗೂ ಗುಂಡು ಬಗ್ಗೆ ಹೇಳದ್ರಿ ಏನ್ ಹೇಳ ಗುಂಡು ಬಗ್ಗೆ ತುಂಬುಳ್ಳ ಹೇಳ್ತೀನಿ ತುಂಬು. ಮತ್ತೆ ಗೈಸ್ ಈ ಬೈಕು ವಿಜಿದಲ್ಲ ನಮ್ ಗುಟ್ರ ತಗೊಂಡಿರೋದು. ಗುಟ್ರ ಅಂದ್ರೆ ಮಾದಿ. ಕಂಗ್ರಾಚುಲೇಷನ್ಸ್ ಟು ಮಾದಿ ಅಣ್ಣ ಕೊಟ್ಟಂಗೆ. RCB ಟಿ ಶರ್ಟ್ ಯಾವಾಗ ಹಾಕ ಬಂದ್ಯಾ ನನ್ನ ಮಗನೇ? ಮುಂಡ ಮುಚ್ಕೊ ಹೋಯ್ತು RCB. ನೋಡ್ ನಿನ್ ಬಾಯಿ ಕಟ್ಟಿಸಿ ನಂಗೆ ಹ್ಯಾಂಗ್ ಉಳಿಕಳ ಹೊಡಿತವ್ರ ಅದನ್ನೇ ನಿಜ ಹೇಳ್ತಾರ ಕಳ. ನಾಳೆ ಸುಳ್ಳು ಹೊಡೆದ್ರೆ RCB ಏನಾದ್ರು ಗೆದ್ರೆ ನಿನ್ನ ಯಾವ್ದಾದ್ರು ಸ್ಟೇಡಿಯಂ ಮ್ಯಾಚ್ ಕರ್ಕೋಬೇಕು. ಇಲ್ಲ ಸೋದ್ರೆ ಇಲ್ಲ ಗೆದ್ರೆ ನೀ ಕರ್ಕೋಬೇಕು, ಸೋದ್ರೆ ನಾ ಕರ್ಕೋಯ್ತೀನಿ. ಜೀವನದಲ್ಲಿ ಆಗದಿರ ಮಾತನಾಡಿ ನೋಡ್ಕೊಂಡ್ ನಾನು ಸೆಂಟ್ ಹಾಕೊಂಡಿ ನಿಂಗ್ ಗಮ್ಮಂತಿದ್ಯಾ ನನ್ ಮಗನೇ? ನನ್ ಸೆಂಟಲ್ಲ ಸ್ನಾನ ಮಾಡ್ತೀನಿ. ನಾನು ಉದ್ದಾನೆ ವೇಸ್ಟ್ ಮಾಡ್ತೀನಿ ಹಂಗೆ ಗೊತ್ತಾ ನೋಡು. ಯಾಲಕ್ಕಿ ಮುಗ್ತಾನ ಸಂಜು ಮಣಿ ಗಾಡಿ ಬೆಳಿಗ್ಗೆ ಕಡೆ ಈಸ್ಕೊಂಡ್ರ ಬಂದು ಬಾರಲ್ಲ ಹುಸಿ ಹೋಯ್ತಲ್ಲ. ಅಕ್ಕು ವಿಕ್ಕಿ ಬಂದ ಜಾಲ್ರಿ ಬಟ್ಟೆ ಯಾರ್ದು ಹೇಳೋ ಜಿನ್ನಳಿದ ಕಳ್ಳ ಇದು ಗೈಸ್. ಆಚೆ ನೋಡಿ ನೆನ್ನೆ ಎಲ್ಲ ಫುಲ್ ಬೆಂಗಳೂರಲ್ಲಿ ಮಳೆ. ಇವಾಗ ನಮ್ಮ ಮೈಸೂರ್ಗೂ ಹಿಡ್ಕೊಂಡೈತೆ ಇಷ್ಟೊಂದು ಮಳೆ. The next day. ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಟೈಮು ಒಂದು 6 ಗಂಟೆ ಆಗಿದೆ. ವಿಷಯ ಏನಪ್ಪಾ ಅಂದ್ರೆ ಬುಲೆಟ್ ಬೈಕು ಕೆಳಗಡೆ ಉಳ್ಳೋಗಿದ್ದಂತೆ. ನಮ್ಮಮ್ಮ ನೈಟ್ ಎಲ್ಲ ಫುಲ್ ಮಳೆ ಬಿದ್ದಿತ್ತಲ್ಲ ನೋಡಿ. ಮಳೆ ಬಿತ್ತು ಏನು ಬಿತ್ತು ಹೆಂಗ್ ಬಿತ್ತು. ಇವಾಗ ಬೆಳಗ್ಗೆ ಜಾವ ಎದ್ದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಅದು ನೆಲ ಜಾಸ್ತಿ ಇದ್ರಲ್ಲಿ ಬಿತ್ತು ಯಾವ ಕೈಲ ಕುಸ್ತು ಬಿಡೋದು ಹಂಗೆ. ಇದು ಸ್ಟ್ಯಾಂಡ್ ಹಾಕಿದ್ನಲ್ಲ ಅದಕ್ಕೆ ಬಿದ್ದೋಗಿರೋದು ಹಂಗೆ. ಗೈಸ್ ನಮ್ಮ ಅಮ್ಮ ಸೀರೆ ಉಟ್ಕೊಂಡು ಮಹಾಲಕ್ಷ್ಮಿ ರೆಡಿ ಆಗೋಳೆ. ಇವಾಗ ನಮ್ಮ ಕರಿ ನಿಂತ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ಹೋಗುವ. ಗೈಸ್ ವಿಷಯ ಏನು ಅಂದ್ರೆ ಎಲ್ರು ಅವ್ರ ಹುಡುಗಿ ಕೈಲಿ ಗೇರ್ ಹಾಕ್ಸಿದ್ರೆ ಗಾಡಿ ಕಲಿಕೆ ಸಿಗಲ್ಲ. ಕಲ್ತಿಯಾ? 3ನೇ ಗೇರ್ ಹಾಕೋ ಮೇಕೆಸಿ ಎಳಿಯವ ಹೇಳಿ. ಗೈಸ್ ನಮ್ಮಮ್ಮ 3ನೇ ಗೇರ್ಗೆ ಹಾಕ್ತು. ಇವಾಗ ತಿರ್ಗಾ 4ನೇ ಗೇರ್ಗೆ ಹಾಕವ.
ತಿರ್ಗಿ ಕೆಳಕ್ಕೆ ತಳ್ಳದ ಹ್ಮ್ ಹೋಯ್ತಾ ಇಲ್ಲ ಇರವ ತಳಿಗಿಳ್ಬಿಟ್ಟು ಇನ್ನು ಕ್ಲಚ್ ಹಿಡ್ದಿಲ್ಲ ಗೈಸ್ ಎಲ್ರು ಅವ್ರವ್ರ ಹುಡುಗಿ ಕೈ ಹಿಡ್ಕೊಂಡ್ ಹಾಕ್ಸಿರ ನಾನು ನಮ್ಮ ಅಮ್ಮನ ಕೈ ಹಿಡ್ಕ ಹಾಕ್ಸ್ತೇನೆ ಪಾಕಸ್ ಕಡೆ ಸಸಿ ತಾಯಿ ಗೈಸ್ ನಾವ್ ಇಬ್ರು ಇವಾಗ ದೇವಸ್ಥಾನಕ್ಕೆ ಹೋಯ್ತಾವೆ ಗೈಸ್ ದೇವಸ್ಥಾನಕ್ಕೆ ಬಂದು ಮತ್ತೆ ಈ ತಲೆ ಮೇಲೆ ಏನಕ್ಕೆ ಕನ್ನಡಕ ಹಾಕೊಳ್ಳೋದು ನೀನು ಅಂತ ಕೇಳಿದ್ರೆ ಇವಾಗ ಬಿಸ್ಲಿಲ್ಲ ಬಟ್ ಆದ್ರೂನು ಇದು ಸುಮ್ಮನೆ ಏನಾಗದ್ನಿ ಅಂದ್ರೆ ಏನೋ ಒಂದು ಯೂನಿಕ್ ಆಗಿ ಕಾಣಿಸ್ಲಿ ಸುಮಾರು ಜನ ನೋಡ್ತಿರ್ತಾರಲ್ಲ ಸೊ ಅದಕ್ಕೋಸ್ಕರ ಹಾಕೊಳ್ಳೋದಷ್ಟೇ ಇನ್ನೊಂದಿನ ಗೈಸ್ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋ ಬೆಳ್ಳಗ್ ಕಾಣಿಸ್ತವ್ರೆ ನಂಗೆ ಖುಷಿ ಆಯ್ತದೆ ಗೈಸ್ ದೇವ್ರ ದರ್ಶನ ಎಲ್ಲ ಮುಗೀತು ಸಕ್ಕತ್ತಾಗೈತು ಅನ್ಕೊಳ್ರೆ ಪೂಜೆ ಪುನಸ್ಕಾರ ಎಲ್ಲ ಮುಗೀತು ಇವಾಗ ನಮ್ಮ ಕರಿ ನೆತ್ಕೊಂಡು ಬನ್ನಿ ಅಟ್ಟಿ ಹೊರಡುವ ಗೈಸ್ ಇವಾಗ ನಾಷ್ಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದೇವೆ ನಾನು ಸೆಟ್ ದೋಸೆ ನಮ್ಮಮ್ಮ ಮಸಾಲೆ ದೋಸೆ ಗೈಸ್ ನಮ್ಮ ಮಟ್ಟಿಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನ್ ಪ್ರಾಬ್ಲಮ್ ಅಂತ ನಮ್ಮಮ್ಮ ಅಯ್ಯೋ ಕೆರೆ ನಿಂತದ ನೋಡಲಿ ಗೈಸ್ ಇಲ್ಲಿ ನಮ್ಮ ತಾರಸಿ ಮೇಲೆ ಈ ರೇಂಜ್ ನೀರು ನಿಂತದೆ ನೆನ್ನೆ ಮಳೆ ಬಂದು ಎಷ್ಟೆಲ್ಲ ಅವಂತರ ಮಾಡೋದೆ ನೋಡಿ ಮೇಲೆ ಇಲ್ಲಿಂದ ಬಂದಿದ್ದಾ ಗೈಸ್ ಇಲ್ಲಿಂದ ಮಳೆ ನೀರು ಇಲ್ಲಿ ಪ್ಯಾಚ್ ಹಾಕ್ಸ್ಬೇಕು ನಮ್ ಗೂಳಿ ಕೈಲಿ ನಮ್ ತುಮಕೂರು ಹೆಣ್ಣು ಫುಲ್ ಸಣ್ಣ ಆಗ್ಬಿಟ್ಟದೆ ಕಣಮ್ಮ ಅಲ್ಲಿ ತುಮಕೂರಲ್ಲಿ ನೆಮ್ಮದಿಯಾಗಿತ್ತು ಪಾಪ ತಿರ್ಗಾ ತುಮಕೂರಲ್ಲಿ ನೆಮ್ಮದಿಯಾಗಿತ್ತು ಇವಾಗ ನಮ್ ಊರಿಗೆ ವಾಪಸ್ ಬಂದ್ಬಿಟ್ಟು ಯಾಕಾರ ಬಂದು ಅನ್ನಂಗಾಗದೆ ಬಟ್ಟೆ ಒಗ್ಯಕ್ಕೆ ಬಂದ್ಬಿಟ್ಟು ಇಲ್ಲ ಬಗ್ದಿ ನೋಡ್ರಿ ರಗ್ಗೆ ತೂತಾಗ್ಬಿಟ್ಟದೆ ಇಲ್ಲ ದಿನ ಬಟ್ಟೆ ಒಗಿಸ್ತಾರೆ ತಾಳೆ ಅರ್ಧ ಹಾಕಿರೋದು ಎಸ್ ಬಿಡೈತ್ ಯಾಕೆ ಪಿಕ್ಚರ್ ಅಲ್ಲಿ ಮಾಡ್ತಾರಲ್ಲ ಬಟ್ಟೆ ಒಗಿಸ್ತಾರೆ ಅಂತ ಅರ್ಧ ಬಡಕ್ತಾಳ ಕಣಕ ಒಗಿಬೇಡ ಅಂತ ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಹಂಗ ಮಾಡ್ಬೇಡಕ ತುಮಕೂರಲ್ಲಿ ನೆಮ್ಮದಿಯಾಗಿದ್ಲು ಶೇಪ ಆಯಿ ತವ್ರ ಮನೆಯಿಂದ ಯಾವಾಗ ಬಂದ್ಲೋ ಹೇಳಿ ರಗ್ಗ ಬಡ್ದು ಒಂದ್ ದಿವ್ಸಕ್ಕೂ ಒಂದೊಂದ್ ಕೆಜಿ ಸಣ್ಣ ಆಯ್ತಿದ್ದೆ ಕಣಕ ನಮ್ಮನೆ ಎಷ್ಟು ಬಟ್ಟೆಗಳು ಒಗ್ದ್ಬಿಟ್ರೆ ಅಸೋ ದೇವ್ರಿ ಸದ್ಯ ವಾಷಿಂಗ್ ಮಿಷಿನ್ ಇರೋದಕ್ಕೆ ಓಕೆ ರಗ್ಗು ಪಗ್ಗೆಲ್ಲ ನಮ್ಮ ವಾಷಿಂಗ್ ಮಿಷಿನ್ ಹಾಕ್ಬಿಡಕ ಹಂಗ ಹಾಕ್ಬಿಡಕ ರಗ್ಗು ಪಗ್ಗೆಲ್ಲ ಇಲ್ಲೇ ತಂದ್ಬಿಟ್ಟು ಬೆಸ್ಟ್ ರಗ್ಗೆಲ್ಲ ದಿನ ಒಗ್ಗೆಲ್ವಲ್ಲ ಹಬ್ಬಗಳಿಗಷ್ಟೇ ಒಗ್ಗೆ ಓ ಗೈಸ್ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಇನ್ನೊಂದ್ 2 ದಿವಸ ಅಷ್ಟೇ ನಮ್ಮೂರಲ್ಲಿ ಮಾಡೋ ಒಂದೇ ಒಂದ್ ಹಬ್ಬ ದೊಡ್ಡಮ್ಮ ತಾಯಿ ಹಬ್ಬ ಅದು ಬರ್ತದೆ ಅವಾಗಲೇ ಲೈಟಿಂಗ್ಸ್ ಎಲ್ಲ ಬಿಟ್ಟವ್ರೆ ಅಲ್ಲಿ ಸೊ ಇನ್ನೊಂದ್ 2 ದಿವಸ ಬರ್ತದೆ ಅದಕ್ಕೋಸ್ಕರ ಹಿಂಗೆಲ್ಲ ಒಗಿತಾ ಇರೋದು ಲೂಜು ಕಾಣಿಸ್ತಲ್ಲ ಲೂಜು ಯಾವ ಬಾರ್ಡ್ರಲ್ಲಿ ನೇಪಾಳ ಬಾರ್ಡ್ರಲ್ಲಿ ಇದೆಯೋ ತೋರ್ಸೋಸಿ ಮೂತಿಯ ಕಾಣಿಸ್ತಾ ಇಲ್ಲ ಕಣೆ ವಿಡಿಯೋ ಆನ್ ಮಾಡಿ ಅಲ್ಲಿ ಬೆರ್ಗು ನೇಪಾಳಿ ಏನ್ ತತಿಯ ನಂಗೆ ಥೂ ಮೋದವೆ ಮಾವು ಚಿಕ್ಕ ಮಾವ ಅಂತ ಏನಾರು ತಂದ್ಯಾ ಯಾಕೆ ಕರ್ಗಾಗ್ಬಿಟ್ಟಿದ್ಯಾ ಡೆಲ್ಲಿಲಿ ಇದೆಯಾ ಇವಾಗ ನೇಪಾಳದಲ್ಲಿ ಇದೆಯಾ ಡೆಲ್ಲಿ ಮುಗಿಸ್ಕೊಂಡು ನೇಪಾಳಕ್ಕೆ ಬಂದು 3 ದಿನ ಆಯ್ತು ನೇಪಾಳದಲ್ಲಿ ಸೆಟ್ಲ್ ಆಗ್ಬಿಟ್ಟಿರಂಗಿದ್ರೆ ಏನ್ ನಮ್ಮೂರ್ ಇದ್ದಂಗ ಅದೇ ನಮ್ಮೂರ ಎಷ್ಟೋ ಚೆನ್ನಾಗದೆ ಇದಕ್ಕಿಂತ ಇದ್ ನೋಡಕ್ ನೇಪಾಳ ಅಲ್ಲಿ ಗಂಟು ಹೋಗ್ಬೇಕಿತ್ತ ಹೇಳಪ್ಪ ನಿಂಬೆ ಹಣ್ಣಂತ ಜ್ಯೂಸ್ ಮಾಡೋದಕ್ಕೆ ಸಾಯಿ ಏನಪ್ಪಾ ಮತ್ತೆ ದುಡ್ಡು ಕೂಡ ಒಂದ್ 50,000 ಬೇಕು ಅರ್ಜೆಂಟು ಅದಕ್ಕೆ ಅಂತ 50 ಲಕ್ಷನೇ ತಗೋ 50 ಲಕ್ಷ 5,000 ಅಲ್ಲ 50 ಲಕ್ಷ ಕೊಡ್ತದೆ ನಮ್ಮ ಅಪ್ಪನ್ ಕೇಳ್ಬೇಕು ಅಂದ್ರೆ ಟೂರ್ ಹಾಕಿ ಯಾವಾಗ ಹೇಳಿಗ ಪಟ್ಪಟ್ ಅಂತ ಏನ ಟೂರಾ ಎಲ್ಲಿಗೆ ಹೋಗಮ್ಮ ಮುರುಡೇಶ್ವರ್ಗೆ ಹೋಗಮ್ಮ ಎಲ್ಲಾರು ಸರಿಯಾಗಿ 10 ದಿನ 10 ದಿವಸ ಸೀರಿಯಸ್ ಆಗಿ ನಾನೇನಿಲ್ಲ 10 ದಿವಸನೇ ಹಾಕ್ಸ್ಬಿಡ್ತೀನಿ ನಂದೇನ್ ಪ್ರಾಬ್ಲಮ್ ಇಲ್ಲ 10 ದಿನ ಜೋರಾಣ ಬತ್ತೆ ಗಾಡಿ ನಮ್ಮ ಅಪ್ಪನ ಒಪ್ಸು ಇಬ್ರು ಅಷ್ಟೇ ಸರಿ ಓಕೆ ಬಾಸ್ ನಮಸ್ಕಾರ ಬಾಸ್ ನಮ್ ಬಾಸ್ ಯಾರು ಅಪ್ಪ ಜನ ಸ್ಟಾರ್ ನಿಮ್ಮೆಣ್ ಬೇಕಾ ನಿಮ್ಮೆಣ್ ತಿಂದೆಯಾ ತಿನ್ನು ಇಲ್ಲ ನಿಮ್ಮೆಣ್ ತಿನ್ನುವ ಅದಕ್ಕೆ ಒಂದ್ ನಿಮಿಷ ನಿಮ್ಮೆಣ್ ತಿಂದೆಯಾ ನಿಂಬೆಹಣ್ಣು ಯಾರು ತಿಂದಾರ ಜ್ಯೂಸ್ ಕುಡಿತಾರಪ್ಪ ಇಲ್ಲಿ ಬೆಳ್ಳಗಾಗ್ಬಿಟ್ಟಿಲ್ಲಣ್ಣ ಆದ್ರೂ ನನ್ ಕೆಳಗೆ ಕಾಂಪಿಟೇಷನ್ ಕೊಡಂಗಾಗ್ಬಿಟ್ಟಿಲ್ಲಣ್ಣ ಏನಾಯ್ತಾ ಬಾಸು ಕುಶಾಲ್ ನಗರಕ್ಕೆ ಹೋಗಿದ್ಯಾ ಕಾಲ್ ಚೆನ್ನಾಗಿರಿ ಇನ್ಯಾವ ದೇಶಕ್ಕೆ ಹೋಗಲ್ಲ ಅಂತ ನೀನು ಕುಶಾಲ್ ನಗರಕ್ಕೆ ಹೋಗಿದ್ಯಾ ಬೀಗರುಟ್ಟಕ್ಕೆ ಕುಶಾಲ್ ನಗರಕ್ಕೆ ಏನ್ ಮಾತ್ರ ನೀವು ಕಾಲ್ ಚೆನ್ನಾಗಿರಿ ಇನ್ಯಾವ ದೇಶಕ್ಕೆ ಹೋಗಿರಿ ದುಬೈಗೆ ಹೋಗಂಬತ್ಯಾ ದುಬೈ ಬೇಡ ನೇಪಾಳಕ್ಕೆ ಹೋಗೋ ನಡಿ ನೇಪಾಳಕ್ಕೆ ನೇಪಾಳದಲ್ಲಿ ಈ ದುಬೈಯಲ್ಲಿ ಎಣ್ಣೆ ಚೆನ್ನಾಗಿರ್ತದೆ ಕಣ ದುಬೈ ಎಣ್ಣೆ ಅಂದ್ರೆ ಫೇಮಸ್ ಅಣ್ಣ ಸೀರಿಯಸ್ ಆಗಿ ಎಣ್ಣೆ ಚೆನ್ನಾಗಿರೋದು ಅದೆಲ್ಲಿ ಅಂತ್ಯದ ಗೋವಾ ಕರ್ಕೊಂಡೋಗಿ ಎಣ್ಣೆ ಚೆನ್ನಾಗದ ಅನ್ಬಿಟ್ಟು ಅಲ್ಲಿ
ಏನೋ ಚೆನ್ನಾಗಿರಲ್ಲ ಗೋವಾದಲ್ವೇ? ಒಂದ್ ದೇವ್ರು ನೋಡ್ಸಿಲ್ಲ ಏನಿಲ್ಲ ಅದೆಲ್ಲೇ ಹೋಗ್ಲಿದ್ವಿ. ಗೋವಾದಲ್ಲಿ ಹುಡುಗಿರ್ ನೋಡಿದ್ಯಾ ನೀನು? ದೇವ್ರನ್ನ ಯಾಕೆ ತೋರ್ಸ್ಬೇಕು ನಿಂಗೆ? ಕರ್ನಾಟಕದಲ್ಲಿ ನೋಡಿದ್ರೆ ಸಾಕಾಗಲ್ಲ, ನಮ್ಮೂರಲ್ಲೇ ಹುಡುಗಿರ ಅಲ್ಲಿಗೆ ಬೇರೆ ನೋಡಕ್ ಹೋಗ್ಬೇಕು. ಅಲ್ಲ ಅಲ್ಲಿ ಬರೋರೆ ಅಲ್ಲಿ ನಾವು ಫಾರಿನ್ನವ್ರು ನೋಡಕ್ ಹೋಗ್ಬೇಕು ಅಷ್ಟೇ ನಾವು. ಕರ್ನಾಟಕ ಅದೇ ಪಾರಿ ಬರೋದು. ಅಪ್ಪದಣ ಬಟ್ಟಲ್ಲಿ ನಿಂತಿರ್ತಾವ. ಮತ್ತೆ ಯಾಕೆ ಅಲ್ಲಿ ನೋಡಲ್ಲ ಅಂದ್ಮೇಲೆ ಏನಕ್ಕೆ ನೋಡಕ್ ಹೋಗಿದ್ದೆ? ಅವ್ರು ಕೆಂಚ್ ಬಟ್ಟನಾರು ಇಕ್ಕಿರ್ತಾರೆ, ಏನಾರು ಇಕ್ಕಿರ್ತಾರೆ. ಕರ್ಕ ಹೋಗಿರೋರು ಯಾರ ಕೇಳಿ ನೀನ್ ನೋಡ್ಬಾರ್ದು, ನೋಡಲ್ಲ ಅಂದ್ಯಲ್ಲ, ಮಸಾಜ್ ಮಾಡ್ಸ್ಕೊತಿದ್ಯಲ್ಲ ಅಂತ. ಅಪ್ಪದಣ ಮಸಾಜ್ ಅಪ್ಪದಣ. A few moments later. ಏನಂತ ಉಟ್ಬಿಟ್ಟಿಲ್ಲ ವಿಜಯ್ ನೀನಂತೂ. ಬಟ್ಟೆ ಬಿಸ್ಕೆ ಹಾಕೊಂಡ್ ಕೂತಿದ್ಯಾ? ಆ ಗಂಡಿಗೂ ನೀನ್ ಬುದ್ಧಿ ಕಳ್ಸ್ಬಿಟ್ಟಿ ಮದುವೆ. ಬಟ್ಟೆ ಬಿಸ್ಕೆ ಹಾಕ್ಲಕ್ ಕುಂತಿದ್ಯಾ? ಬಟ್ಟೆ ಬಿಸ್ಕೆ ಹಾಕ್ ಕುಂತಿದ್ಯಾ? ಯಾವ ರೇಂಜ್ ಮಳೆ ಆಗದೆ ಅಂದ್ರೆ ನಮ್ಮೂರಲ್ಲಂತೂ ಯಪ್ಪ. ಗಾಳಿ ಬೀಸ್ತಿತ್ತಲ್ಲ ನೋಡ್ದಿ ಹಾಕ್ದಿಯಾ? ಗಾಳಿ ಬೀಸ್ತಿತ್ತಲ್ಲ ಬಾಗ್ಲಿಸ್ಬಿಟ್ಟಿದೆ, ಬಾಗ್ಲು ತಂದಿ. ಈಚ್ ಕಡೆ ಹಂಗೆ ನಮ್ಮಮ್ಮ ಫೋನ್ ಮಾಡ್ತಿರೋದ್ ನನಗೆ, ನೋಡು ಕಾರಲ್ಲಿ ಹೋಯ್ತಿಯ, ಕಾರಲ್ಲಿ ಹೋಗ್ಬಾರ್ದು, ಗಾಳಿಗೆ ಕಾರ್ನೇ ಎತ್ಕೊಂಡೈತಿದೆ, ಬಸ್ನೇ ಎತ್ಕೊಂಡೈತದೆ ಅಂತ ಹೇಳ್ತಿರೋದು. ರೆಡಿ ಮಾಡ್ದ ಹಳ್ಳಿ ಮರದ್ದು ಸಲ ನಾವು ದೂರದಲ್ಲಿ ಮರ ಕಾಣಿಸ್ತದಲ್ಲ, ನನ್ಗೆ ಏನ್ ಭಯ ಅಂದ್ರೆ ಸೀಟ್ ಪಾಟಿ ಎದ್ದು ಹೋಗ್ಬಿಟ್ಟದ ನಮ್ಮ ಮಟ್ಟಿದ್ದು ಅಂತ ಭಯ ಆಯ್ತ ನಂಗೆ ಇವಾಗ್ಲೂ. ಏನ್ ವಾರೇಂಜ್ ಗಾಳಿ ಬೀಸಿದ್ರು ಇನ್ನೇನದ್ದು. ನಮ್ಮಪ್ಪ ಬಾರಿಸ್ತಾ ಇದೆ ಮುದ್ದೆ ಉಪ್ಸಾರು. ಫೋನ್ ನೋಡ್ಕೊಂಡು ಹೆಂಗ್ ತಿಂತಾರ ನೋಡ್ರಿ, ಸ್ಟೈಲ್ ಆಗಿ ನಮ್ಮ ಸ್ಟೈಲ್. ನಮ್ಮಪ್ಪ ಬೆಳಿಗ್ಗೆ ಆಯ್ತು ನೈಟ್ ಆಯ್ತು ಟಿವಿ ಯಾವಾಗ ಹಾಕ್ತಾರೆ ಅವಾಗೆಲ್ಲ ಬರೀ ರಾಜ್ಕುಮಾರ್ ಅವ್ರದ್ದೇ ಹಾಕೋದು, ಬರೀ ರಾಜ್ಕುಮಾರ್ ಅವ್ರದ್ದೇ. ಎಂತ ಅಭಿಮಾನಿ ನೋಡ್ರಿ. ಗೈಸ್ ನಮ್ಮ ಮಟ್ಟಿಗೆ ಸೊಳ್ಳೆ ಒದಿ ತಗೋಬೇಕು ಅಂತ ಅಂದ್ಬಿಟ್ಟು ಬಂದಾನೆ. ಕೊಡೋಣ, ನೀನ್ ಅಂಗಡಿ ಫೇಮಸ್ ಮಾಡ್ತಾವನಿ ಬಾವಾ. ಇವ್ರೆ ನೋಡಿ ನಮ್ಮ ಬಾವ, ನಮ್ಮ ಅಕ್ಕನ ಗಂಡ. ಮತ್ತೆ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ನಾಳೆ ವಿಡಿಯೋಗೆ ವೇಟ್ ಮಾಡ್ತೀರಿ. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರಲ್ಲ ಜಾಸ್ತಿ.